ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 57ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು 3 ಅಂಕದ ಪ್ರಶ್ನೆಗಳು. ಕೊಟ್ಟಿರುವ ಚಿತ್ರದಲ್ಲಿ ಎಲ್ ಕೆ ಸಮಾಂತರ ಎನ್ ಪಿ ಆಗಿದೆ. ಸೊ ಕೋನ ಎಂ ಎಲ್ ಕೆ, ಸೊ ಕೋನ ಎಂ ಎಲ್ ಕೆ 100 ಡಿಗ್ರಿ ಇದೆ ಮತ್ತು ಕೋನ ಎಂ ಎನ್ ಪಿ, ಸೊ ಎಂ ಎನ್ ಪಿ 50 ಡಿಗ್ರಿ ಆದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಚಿಕ್ಕ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಇದನ್ನ ಈ ಎಲ್ ಅನ್ನ ಎಕ್ಸ್ಟೆಂಡ್ ಮಾಡೋಣ. ಓಕೆ, ಸೊ ಈ ಕೆ ಎಲ್ ಅನ್ನ ಏನ್ ಮಾಡೋಣ, ಈ ಒಂದು ಬಿಂದುವಿನಲ್ಲಿ ಸೇರಿಸಿದ್ರೆ ಸೊ ಹೀಗೆ ಈ ರೀತಿ. ಓಕೆ, ಸೊ ಈ ಬಿಂದು ಓ ಅಂತ ತಗೊಳ್ಳೋಣ. ಓಕೆ, ಸೊ ಈಗ ಇದೊಂದು ಚಿಕ್ಕ ಕನ್ಸ್ಟ್ರಕ್ಷನ್ ರಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈಗ ಸೊಲ್ಯೂಷನ್ ಅನ್ನ ನೋಡ್ತಾ ಹೋಗೋಣ. ಸೊ ಕೋನ ಎಂ ಎಲ್ ಕೆ ಈಸ್ ಈಕ್ವಲ್ ಟು ಏನ್ ಹೇಳಿ, 100 ಡಿಗ್ರಿ ಇದೆ. ಸೊ ಅದೇ ರೀತಿ ಕೋನ ಎಂ ಎನ್ ಪಿ ಎಷ್ಟಿದೆ, 50 ಡಿಗ್ರಿ ಇದೆ ಅಲ್ವಾ. ಸೊ ದತ್ತಾಂಶದಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಎಲ್ ಕೆ ಮತ್ತಿನ್ನೇನ್ ಕೊಟ್ಟಿದ್ದಾರೆ ಅವರು, ಎಲ್ ಕೆ ಇಸ್ ಪ್ಯಾರಲಲ್ ಟು ಎನ್ ಪಿ. ಓಕೆ, ಸೊ ಈಗ ನಾವೇನ್ ಮಾಡಿದ್ದೇವೆ, ಕೆ ಎಲ್ ಅನ್ನ, ಸೊ ಕೆ ಎಲ್ ಅನ್ನು ಎಂ ಎನ್ ನ ಮೇಲೆ, ಸೊ ಎಂ ಎನ್, ಸೊ ಈ ಎಂ ಎನ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಓ ನಲ್ಲಿ ಛೇದಿಸುವಂತೆ ಕತ್ತರಿಸ್ಕೊಂಡಿದ್ದೇವೆ ಅಲ್ವಾ. ಸೊ ಓ ನಲ್ಲಿ ಛೇದಿಸುವಂತೆ ವಿಸ್ತರಿಸಿದ್ದೇವೆ ಅಲ್ವಾ. ಸೊ ವಿಸ್ತರಿಸಿ. ಓಕೆ, ಸೊ ಈಗ ಎಂ ಓ ಎಲ್, ಎಂ ಓ ಎಲ್ ಮತ್ತು ಎಂ ಎನ್ ಪಿ. ಓಕೆ, ಸೊ ಎಂ ಓ ಎಲ್, ಈ ಕೋನ ಮತ್ತು ಈ ಕೋನ ಏನಾಗತ್ತೆ ಹೇಳಿ, ಅನುರೂಪ ಕೋನಗಳು ಆಗತ್ತೆ. ಓಕೆ, ಸೊ ಯಾಕಂದ್ರೆ ಇಲ್ಲಿ ಏನಾಗಿದೆ, ಎಲ್ ಕೆ ಇದು ಏನಾಗಿದೆ, ಇದಕ್ಕೆ ಸಮಾಂತರವಾಗಿದೆ. ಸೊ ಹಾಗಾಗಿ ಎಂ ಓ ಎಲ್ ಹಾಗೂ ಎಂ ಎನ್ ಪಿ ಏನ್ ಹೇಳಿ, ಅನುರೂಪ ಕೋನಗಳು. ಸೊ ಎಂ ಓ ಎಲ್, ಕೋನ ಎಂ ಓ ಎಲ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಎಂ ಎನ್ ಪಿ. ಓಕೆ, ಸೊ ಕೋನ ಎಂ ಎನ್ ಪಿ, ಸೊ ಇದು ಅನುರೂಪ ಕೋನ, ಅನುರೂಪ ಕೋನ. ಸೊ ಹಾಗಾಗಿ ಇದು ಕೂಡ ಎಷ್ಟಿರತ್ತೆ ಹೇಳಿ, 50 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಈಗ ನೋಡಿ ನಮ್ಗೆ ಎಂ ಓ ಎನ್ ಅಳತೆ ಸಿಕ್ತು 50 ಡಿಗ್ರಿ ಅಂತ. ಸೊ ಈಗ ಎಂ ಎಲ್ ಕೆ ಎಷ್ಟಿದೆ, 100 ಡಿಗ್ರಿ ಇದೆ. ಸೊ ಇಲ್ಲಿ ಎಂ ಓ ಎಲ್ ಪ್ಲಸ್ ಎಂ ಎಲ್ ಕೆ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬೋದಾ, ಯಾಕಂದ್ರೆ ಇದು ಎರಡು ಏನ್ ಹೇಳಿ, ಸರಳ ಯುಗ್ಮ. ಓಕೆ, ಸೊ ಓ ಎಲ್ ಕೆ ಅನ್ನೋದೊಂದು ಸರಳ ರೇಖೆ ಆಗಿರೋದ್ರಿಂದ, ಸೊ ಇದು ಎರಡು ಸರಳ ಯುಗ್ಮಗಳಾಗಿರೋದ್ರಿಂದ ಇವುಗಳ ಮೊತ್ತ ಎಷ್ಟಿರತ್ತೆ ಹೇಳಿ, 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎಂ ಎಂ ಓ ಎಲ್, ಎಂ ಓ ಎಲ್ ಸಾರಿ ಎಂ ಎಲ್ ಓ ಅಲ್ವಾ. ಸೊ ಒನ್ಸ್ ಅಗೇನ್ ಕೋನಗಳನ್ನೆಲ್ಲ ಸರಿಯಾಗಿ ಒಬ್ಸರ್ವ್ ಮಾಡಿ. ಸೊ ಎಂ ಎಲ್ ಓ ಪ್ಲಸ್ ಕೋನ ಎಂ ಎಲ್ ಕೆ ಈಸ್ ಈಕ್ವಲ್ ಟು 180 ಡಿಗ್ರಿ, ಯಾಕಂದ್ರೆ ಇದು ಸರಳ ಯುಗ್ಮ ಕೋನ. ಓಕೆ, ಸೊ ಕೋನ ಎಂ ಎಲ್ ಓ, ಸೊ ಕೋನ ಎಂ ಎಲ್ ಓ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಕೋನ ಎಂ ಎಲ್ ಕೆ. ಎಂ ಎಲ್ ಕೆ ಎಷ್ಟಿದೆ, 100 ಡಿಗ್ರಿ ಇದೆ. ಸೊ ಹಾಗಾದ್ರೆ ಕೋನ ಎಂ ಎಲ್ ಓ ಎಷ್ಟು ಬರುತ್ತೆ, 180 ಮೈನಸ್ 100 ಅಂದ್ರೆ 80 ಡಿಗ್ರಿ ಬರುತ್ತೆ. ಓಕೆ, ಸೊ ಎಷ್ಟು ಬರ್ತಾ ಇದೆ, ಇದು 80 ಡಿಗ್ರಿ ಬಂದಿದೆ. ಓಕೆ, ಸೊ ಈಗ ನಮಗೆ ಎಕ್ಸ್ ನ ಬೆಲೆ ಬೇಕಲ್ವಾ. ಸೊ ಈಗ ಎಂ ಓ ಎಲ್ ಏನ್ ಹೇಳಿ, ಒಂದು ತ್ರಿಭುಜ. ಸೊ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ, 180 ಡಿಗ್ರಿ ಆಗಿರುತ್ತದೆ ತ್ರಿಭುಜದ ಒಳಕೋನಗಳ ಮೊತ್ತದ ನಿಯಮದ ಪ್ರಕಾರ. ಸೊ ತ್ರಿಭುಜ ಎಂ ಓ ಎಲ್ ನಲ್ಲಿ ಕೋನ ಎಂ ಪ್ಲಸ್ ಕೋನ ಓ ಪ್ಲಸ್ ಕೋನ ಎಲ್ ಇಸ್ ಈಕ್ವಲ್ ಟು ಎಷ್ಟು, 180 ಡಿಗ್ರಿ. ಸೊ ಕೋನ ಎಂ ಇಸ್ ಎಕ್ಸ್ ಪ್ಲಸ್ ಕೋನ ಓ ಇಸ್ 50 ಡಿಗ್ರಿ ಪ್ಲಸ್ ಕೋನ ಎಲ್ ಇಸ್ 80 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್, ಸೊ 50 ಪ್ಲಸ್ 80 ಎಷ್ಟಾಗತ್ತೆ ಹೇಳಿ, 130 ಡಿಗ್ರಿ ಆಗತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 130 ಮಾಡಿದ್ರೆ
50 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳಿ? 50 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ನ ಬೆಲೆಯು 50 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.